ಮಾಡೋಣ. ಬೇಗ ಬೇಗ ಬನ್ನಿ. ಎರಡೆರಡು ನಾಳೆ ಕೀಸ್ಕೊಂಡು ಹೋಗ್ತಾ ಇದ್ದಲ್ಲಮ್ಮ. ನೀನ್ ನಗ್ತಾ ಇಲ್ಲ ಅಂತ ನಗ್ಸ್ತಾ ಅಷ್ಟೇ. ನಾನು ಸದ್ಯಕ್ಕೆ ಸೈಕಲ್ ತಂದವರು ಸ್ಕೂಟರ್ ತಂದಿಲ್ವಲ್ಲ. ಆಟೋ ರಿಕ್ಷಾ ತರ್ತಾ ಇದ್ರು ಮೊದಲು. ಈಗೆಲ್ಲ ಟೋಕನ್ ಕರೆಕ್ಟಾಗಿ ಹೋಗ್ತಾ ಇದೆ. ಮನೆಗೆ ಒಂದು ಟೋಕನ್ ಅಂತ ಹೇಳಿ ಕ್ಲೀನಾಗಿ ಕೊಡ್ತಾ ಇದ್ದೀವಿ ನಾವು. ಇಲ್ಲ, ನಮ್ಮ ಪ್ರಯತ್ನ ಇಲ್ಲೇನೆಂದರೆ ಯಾರು ಬಡವರಿದ್ದಾರೆ, ಯಾರು ಕಷ್ಟ ಇದೆ ಅವ್ರಿಗೆ ಕೊಡುವಂಥದ್ದು. 5 kg ಅಕ್ಕಿಯಲ್ಲಿ ಏನು ದೊಡ್ಡ ಏನು ಇದಾಗಲ್ಲ. ಆದರೆ ನಾವು ತಿನ್ನೋ ಅಕ್ಕಿನೇ ನಾವು ಕೊಡ್ತಾ ಇರೋದು. ಇದು ಸಾಮಾನ್ಯ ಏನು ರೇಷನ್ ಅಕ್ಕಿ ಅಲ್ಲ ಇದು. ಹಾಗಾಗಿ ನಮ್ಮ ಜನಕ್ಕೆ ಸಿಗಲಿ, ಒಳ್ಳೆ ಅಕ್ಕಿ ಕೂಡ ಚೆನ್ನಾಗಿರಲಿ, ಚೆನ್ನಾಗಿ ಊಟ ಮಾಡಲಿ ಅಂತ ಆ ಒಂದು ಪ್ರೀತಿಯನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಮನೋರಂಜನೆ ಒಂದು 2 ನಿಮಿಷ. ಭಾರತೀಯಮ್ಮ ಹೋಟ್ಲಲ್ಲಿ ಕೆಲಸ. ಯಾವ ಹೋಟ್ಲಲ್ಲಿ ಮಾಡ್ತಾರಪ್ಪ? ಸದ್ಗುರು. ಎಲ್ಲಿದೆ ಅದು? BTS ಸದ್ಗುರು ಹೋಟ್ಲಲ್ಲಿ ಕೆಲಸ ಮಾಡುವಂಥ ಭಾರತೀಯಮ್ಮ ಎಲ್ಲೇ ಇದ್ರೂ ವೇದಿಕೆಗೆ ಬನ್ನಿ. ನಿಮ್ಮ ಹೆಸರೇನು? ಮಂಜುನಾಥ್ ಅವರು ಇಲ್ಲಿ ಕಾಯ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಪೂಜ್ಯ ಗುರುಗಳು, ಮೌಲಾನವರು, ಫಾದರ್ಗಳು ಹಾಗೂ ಹಲವಾರು ಮುಖಂಡರುಗಳು ಮಾತಾಡಿದ್ದಾರೆ, ವಿಚಾರವನ್ನು ತಿಳಿಸಿದ್ದಾರೆ. ಶಾಸಕರು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಕಳೆದ 17 ವರ್ಷಗಳ ಕಂದ ನಾನು ಸಾಕಷ್ಟು ಜನ ಈ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆದರೆ ಕಳೆದ 17 ವರ್ಷಗಳಿಂದ ಯಾವ ಶಾಸಕರು ಮಾಡಿದಂಥ ಕಾರ್ಯಗಳೆಲ್ಲ ಈ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಸಮ್ಮುಖದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗೂ ಶಾಂತಿನಗರದ ಜನತೆ ಪುಣ್ಯ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತಾರೆ. ಯಾಕೆಂದರೆ ಈ ಕಷ್ಟ, ಶಾಂತಿನಗರದ ಜನತೆಯ ಕಷ್ಟ ಏನು ಅಂತ ಅರ್ತಿರೋ ಒಬ್ಬ ನಾಯಕ ಇದ್ದರೆ ಅದು ನಮ್ಮೆಲ್ಲರ ನೆಚ್ಚಿನ ಶಾಸಕರು. ಅವರು ಯಾವ ಸಂದರ್ಭದಲ್ಲಿ ಏನೇನು ಜನಗಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ರೀತಿಯಲ್ಲೇ ಈ ಸಹಾಯವನ್ನು ಮಾರ್ಗವನ್ನು ಕಂಡುಹಿಡಿದು ಆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕಳೆದ 17 ವರ್ಷಗಳಿಂದ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದು ಅಭಿವೃದ್ಧಿಯ ಕೆಲಸಗಳಾಗಿರ್ಬೋದು, ಜನಪರ ಕಾರ್ಯಕ್ರಮಗಳಾಗಿರ್ಬೋದು, ಅವರ ಒಂದು ಏನು ಜನವರಿ 11ನೇ ತಾರೀಕು ಮಾನವೀಯತೆಯ ಹಬ್ಬದ ಕಾರ್ಯಕ್ರಮ ಆಗಿರ್ಬೋದು. ಇದೇ ನಂದನ್ ಗ್ರೌಂಡ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಉಪಯೋಗವನ್ನು ಮಾಡಿದ್ದಾರೆ. ಇದು ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹಣ ಇದ್ದರೆ ಸಾಲದು, ಮನಸ್ಸಿರಬೇಕು. ಆ ಮನಸ್ಸಿದ್ರೆ ಮಾತ್ರ ಕಾರ್ಯಕ್ರಮ ಮಾಡಲಿಕ್ಕಾಗುತ್ತೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಶಾಸಕರು ಬಂದು ಹೋಗಿದ್ದಾರೆ. ಆದರೆ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಹೆಸರು ಏನಾದರೂ ಇದ್ದರೆ ಅದು ಸನ್ಮಾನ್ಯ ಯಾರೀಸ್ ಅವರ ಹೆಸರು ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಯಾಕೆಂದರೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇಲ್ಲ. ನೋಡಿ, ಜನ ಎಷ್ಟೊಂದು ನಗ್ನಗ್ತಾ ಆ ಅಕ್ಕಿಯನ್ನು ಪಡ್ಕೊಂಡು ನಮ್ಮ ನೆಚ್ಚಿನ ಶಾಸಕರಿಗೆ ಹಾರೈಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರ ನಗುಮುಖನೇ ಗೊತ್ತಾಗ್ತಾ ಇದೆ. ಈ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸಂತೋಷವಾಗಿ ಆಚರಣೆ ಮಾಡಲಿಕ್ಕೆ ಜನರ ಒಂದು ಮುಖ ನಾವು ನೋಡಿದಾಗ ನಿಜವಾಗೂ ನಮಗೆ ಸಂತೋಷ ಆಗ್ತದೆ. ಶಾಂತಿನಗರ ಕ್ಷೇತ್ರದಲ್ಲಿ ಇಷ್ಟೊಂದು ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ಅದನ್ನು ನಮಗೂ ಮಾರ್ಗದರ್ಶನ ಕೊಟ್ಟು ಈ ಜನರಿಗೆ ಉಪಯೋಗ ಮಾಡುವಂಥ ಒಂದು ಕಾರ್ಯಕ್ರಮ ಕೊಡ್ತಾರೆ ಅಂತ ನಮ್ಮ ಶಾಸಕರಿಗೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ
ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ಈ ಒಂದು ಕಾರ್ಯಕ್ರಮ ಬರೀ ಅಕ್ಕಿ ಕೊಡೋದಾಗಲಿ, ಸೀರೆ ಕೊಡೋದಾಗಲಿ, ಬ್ಲ್ಯಾಂಕೆಟ್ಸ್ ಕೊಡೋ ಕಾರ್ಯಕ್ರಮ ಅಲ್ಲ. ಅದ್ರ ಜೊತೆಯಲ್ಲಿ ಜನಪರ ಕಾರ್ಯಕ್ರಮ ಎಂದರೆ ಅದು ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಇರ್ಬೋದು, ಸಾಕಷ್ಟು BPL ಕಾರ್ಡ್ಗಳಿರ್ಬೋದು, ಸಾಕಷ್ಟು ಉತ್ತೇಜನ ಕೊಡುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಕೊಟ್ಟಂಥ ಕೀರ್ತಿ ನಮ್ಮ ನೆಚ್ಚಿನ ಶಾಸಕರು ಸಲ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿ ತಮಗೆ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯ ಕೊಡಲಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ನಮ್ಮ ಶಾಸಕರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ಉನ್ನತ ಸ್ಥಾನ ಸಿಗಲಿ. ಅದರಿಂದ ಜನತೆಗೆ ಇನ್ನೂ ಹೆಚ್ಚಿನ ಉಪಯೋಗವಾಗಲಿ. ಉಪಯೋಗಿಸ್ಕೊಂಡು ಕರ್ನಾಟಕ ಜನರಿಗೆ ಅದು ಉಪಯೋಗವಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಧನ್ಯವಾದ. ನಮ್ಮೆಲ್ಲ ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಭಗವಂತನ ದೊಡ್ಡ ಕೃಪೆ ನನ್ನ ಮೇಲೆ ವಿಶೇಷವಾಗಿ ಒಳ್ಳೊಳ್ಳೆ ನಾಯಕರುಗಳನ್ನ ನಮಗೆ ಕೊಟ್ಟಿದ್ದಾರೆ. ಮುನ್ರಾಜಣ್ಣ ಇರ್ಬೋದು, ನಮ್ಮ ಶಿವು ಇರ್ಬೋದು, ನಮ್ಮದು ಇರ್ಬೋದು, ನಮ್ಮ ಮೋಸಸ್ಸು, ಮಂಜು, ನಮ್ಮ ದಡಿಯ ಮೋಹನಣ್ಣ, ನಮ್ಮ ಹಿಂದೆ ಕೆಳಗಡೆ ಕೂತಿ ಎಲ್ಲ ಅಂದರೆ ಒಂಥರ ನಮ್ಮ ಜೊತೆಗೆ ನಾವೊಂದು ಕುಟುಂಬದಾಗಿದ್ದೀವಿ. ಅದ್ರ ಬಗ್ಗೆ ಯಾರು ಸುಮಾರು ಜನ ನಿಂಬೆ ಹಿಂಡಕ್ಕೆ ನೋಡ್ತಾನೆ ಇರ್ತಾರೆ. ಅದು ಆಗಲ್ಲ, ಯಾಕೆಂದರೆ ಭಗವಂತ ಕಾಪಾಡ್ತಾನೆ ನಮ್ಮನ್ನು. ನಮ್ಮ ಸ್ವಾಮೀಜಿ ನಮ್ಮ ಜೊತೆಗೆ ನಮ್ಮ ಸ್ವಂತ ಕುಟುಂಬದವರಾಗೆ ಯಾವಾಗಲೂ ಭಗವಂತ ಇದನ್ನು ಹೀಗೆ ಕಾಪಾಡಲಿ ಅನ್ನೋದೇ ನಮ್ಮ ಸಾಯೋವರೆಗೂ. ಏನೇ ಇರಲಿ ಸ್ವಾಮೀಜಿ, ನಾವು ಇರ್ತೀವಿ ಅಲ್ಲಿ. ಎಂಥ ಇದ್ದಿದ್ರು ಅಮ್ಮ ಹಾಗಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಬಹಳ ಇದೆ ಮಾತಾಡೋಕ್ಕೆ. ಪಾಪ ಅರುಣ್, ಯಾಕೆ ದೂರ ನಿಲ್ತೀಯ? ಸಲಾಮ್. ಸರಿಮ್ಮ ಕೊಡ್ರು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇಲ್ಲೊಂದು ಕ್ಲಬ್ಬು ಅಂದರೆ ಒಂದು ಹೆಲ್ತ್ ಕ್ಲಬ್ಬು, MLA ಆಫೀಸು, ಈ ಕಡೆ ಒಂದು ಚೌಲ್ಟ್ರಿ, ಜೋಗಪಾಳ್ಯದಲ್ಲಿ ಒಂದು ಚೌಲ್ಟ್ರಿ, ಆಮೇಲೆ ಅಕೀತಿಮಿನಲ್ಲಿ ಒಂದು ಚೌಲ್ಟ್ರಿ, 4 ಕೆಲಸ ಯಾವುದೋ ಒಂದು ಕಾಂಟ್ರಾಕ್ಟ್ ತಗೊಂಡು ಕಳೆದ 5-6 ವರ್ಷ ಆಗೋಯ್ತು. 6 ಅಲ್ಲ 7 ವರ್ಷ ಆಗೋಯ್ತು. ಈಗ ಒಂದು ಟೆಂಡರ್ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರಿತಾ ಇದ್ದೀವಿ ಇದನ್ನು ಮುಗಿಸೋಕ್ಕೆ. ಹೆಚ್ಚು ಕಮ್ಮಿ 45-50 ಕೋಟಿ ರೂಪಾಯಿ ಇದು ಕೆಲಸ. ಆಗಲೇ ಆಗೋಗ್ಬೇಕಿತ್ತು. ಕಳೆದ 5 ವರ್ಷದ ಹಿಂದೆನೇ ಮಾಡಬೇಕಾಗಿರೋದು. ಅವ್ರು ಯಾರೋ ಟೆಂಡರ್ ತೊಗೊಂಡು ಕೆಲಸ ಮಾಡಿಲ್ಲ. ಈಗ ಅವ್ರಿಗೆ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಈಗ ಇನ್ನೇನು ಬರುವಂಥ ಒಂದು ತಿಂಗಳಲ್ಲಿ ಟೆಂಡರ್ ಆಗ್ತದೆ. ಅದನ್ನು ಆದಷ್ಟು ಬೇಗ ಜನರಿಗೆ ಅನುಕೂಲ ಆಗುತ್ತೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲು ಎಲ್ಲ ಬರ್ತಾ ಇದೆ. ಸಾಮಾನ್ಯ ನಮ್ಮ ಜನಕ್ಕೆಲ್ಲ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಈಗಾಗಲೇ ಕಳೆದ ಒಂದು 65 ಕೋಟಿ ರೂಪಾಯಿಗೆ ಶಾಂತಿನಗರದಲ್ಲಿ ಟೆಂಡರ್ ಆಗಿದೆ. ಟೆಂಡರ್ ಆಯಿತು, ಇನ್ನೇನು ಪ್ರಾರಂಭ ಮಾಡ್ತೀವಿ ಕೆಲಸ. ಅಲ್ಲಿ ಕೂಡ ನಮ್ಮ ಮೆಟರ್ನಿಟಿ ಹೋಮ್ ಎಲ್ಲಿದೆ ಅಲ್ಲಿಂದ ಎಲ್ಲ ಒಂದು ಮಲ್ಟಿ ಸ್ಪೆಷಾಲಿಟಿ. ನಾವು ಕೊರೋನಾ ಟೈಮಲ್ಲಿ ನಮಗೆ ಭಾಳ ಕಷ್ಟ ಆಗಿತ್ತು. ನಮ್ಗೆ ಎಲ್ಲ ಥರ ಸಮಸ್ಯೆ ಆಗೋಗಿತ್ತು. ಬೆಡ್ ಸಿಗಲಿಲ್ಲ, ಇನ್ನೊಂದು ಮತ್ತೊಂದು ICU ಇರಲಿಲ್ಲ, ಆಮೇಲೆ ಎಲ್ಲ ಥರ ನಮಗೆ ಆವಾಗ ಎಲ್ಲದಕ್ಕೂ ಸಮಸ್ಯೆನೇ ಆಗಿತ್ತು. ಕೊನೆಗೆ ಫಿನೋಮಿನಾಸ್ ಕಾರಿಡಾರೆಲ್ಲ ಮಲಿಸುವಂಥ ಪರಿಸ್ಥಿತಿ ಇತ್ತು. ಸೊ ಆಕ್ಸಿಜನ್ ಸಿಗಲಿಲ್ಲ, ನಮಗೆ ವೆಂಟಿಲೇಟರ್ ಇರಲಿಲ್ಲ, ಬೇಕಾದಷ್ಟು ಕಷ್ಟ ಅನುಭವಿಸ್ತೀವಿ. ಆಗ ನಾವು ಮನಸ್ಸು ಮಾಡಿ ಅಲ್ಲಿ ನಮ್ಮ ಒಂದೆರಡು ಸರ್ಕಾರಿ ಶಾಲೆಗಳಿದೆ, ಅದನ್ನು ಸ್ವಲ್ಪ ಆ ಕಡೆಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಪೂರ್ತಿ ನಾವು ಹಾಸ್ಪಿಟಲ್ ಮಾಡೋಣ, ಒಂದು 300 ಬೆಡ್ಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಈಗಾಗಲೇ ಟೆಂಡರ್ ಆಗಿದೆ. ಇನ್ನೇನು ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ನಾವು 3 ಕಡೆ ಬಿಲ್ಡಿಂಗ್ ಶಾಲೆ ಕಟ್ಟಡವನ್ನು ಕಟ್ತಾ ಇದ್ದೀವಿ. ಆಸ್ಟಿನ್ ಟೌನು, ಶಾಂತಿನಗರು, ಜೋಗಪಾಳ್ಯ 3 ಕಡೆ. ಅದು ಹೆಚ್ಚು ಕಮ್ಮಿ 40-45 ಕೋಟಿ ರೂಪಾಯಿನ ಒಂದು
ಕಾಮಗಾರಿ ನಡೀತಾ ಇದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಥರ ರಸ್ತೆ, ನಿಮ್ಗೆ ಈಗಾಗಲೇ ನಾವು ವೈಟ್ ಟಾಪಿಂಗ್ ವರ್ಕು ಹೆಚ್ಚು ಕಮ್ಮಿ 50 ಕೋಟಿ ರೂಪಾಯಿಗೂ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದೆ. ಸೊ ಕೆಲಸ ಕಾಮಗಾರಿ ನಮಗೆ ಅಭಿವೃದ್ಧಿಗೆ ಏನೇನು ಆಗಬೇಕು ಎಲ್ಲ ಆಗ್ತಾ ಇದೆ. ಸೊ ತಾವು ಕೂಡ ನಾವು ರಸ್ತೆನ ಅಭಿವೃದ್ಧಿಗೊಳಿಸ್ಬೋದು. ನಮ್ಮ ಎಲ್ ಆರ್ ನಗರದಲ್ಲಿ ಈ ಕಡೆ ಜಯರಾಜ್ ನಗರ ಈ ಕಡೆ ಎಲ್ಲ ಮನೆಗಳಿರಲಿಲ್ಲ, ಏನೋ ಗುಡಿಸಲುಗಳಿತ್ತು. ಇವತ್ತು ನಾವು ಅದನ್ನೆಲ್ಲ ಬದಲಾಯಿಸಿ ಮನೆಗಳು ಕಟ್ಟಿದ್ದೀವಿ. ಸುಮಾರು ಹೆಚ್ಚು ಕಮ್ಮಿ 7-10 ಮನೆಗಳನ್ನ ನಮ್ಮ ಕ್ಷೇತ್ರದಲ್ಲಿ ಕಟ್ಟಿ ಬಡವರಿಗೆ ಉಚಿತವಾಗಿ ಕೊಟ್ಟಿದ್ದೀವಿ. ಇನ್ನೂ ಒಂದು 500-600 ಮನೆಗಳು ಕಟ್ಟುವಂಥ ಕಾರ್ಯಕ್ರಮ ನಡೀತಾ ಇದೆ. ಸಿಮೆಂಟ್ ಲೈನಲ್ಲಿ 336 ಮನೆಗಳಿಗೆ ಎಲ್ಲ ರೆಡಿ ಮಾಡಿದ್ದೀವಿ. ಅದಕ್ಕೂ ಬಂದು ನಮ್ಮ ವಿರೋಧ ಪಕ್ಷದವರು ಅಡ್ಡ ಆಗ್ತಾರೆ. ಅಲ್ಲಿ ಬಂದು ಯಾರಿಗೋ ಮಾಡಿಸ್ಕೊಡೋದು, ಅಲ್ಲೇನೋ ಒಂದು ಮನೆ ಕಟ್ಟೋದು, ಅದನ್ನು ಆಗಬಾರ್ದು ಅಂತೇಳಿ ಮಾಡೋದು. ಇವರು ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗಲ್ಲ ನನಗೆ. ಬಡವರಿಗೆ ಮಾಡ್ತಾ ಇದ್ದೀವಿ, ನಾವೇನೋ ಮನೆ ಕಟ್ಟಕ್ಕೆ ಮಾಡ್ತಾ ಇಲ್ವಲ್ಲ, ಬಡವ್ರಿಗೋಸ್ಕರ ಅಲ್ಲೆಲ್ಲ ಪಾಪ 5ಕ್ಕೆ 5, 5ಕ್ಕೆ 10, 5ಕ್ಕೆ 12 ಆ ಥರ ಇದೆ ಮನೆ. ಅವ್ರಿಗೆ ಮಲ್ಗಕ್ಕೆ ಜಾಗ ಇಲ್ಲ, ಅಡುಗೆ ಮಾಡೋಕ್ಕೆ ಜಾಗ ಇಲ್ಲ, ಬಾತ್ರೂಮ್ ಇಲ್ಲ. ಇಷ್ಟು ಕಷ್ಟಪಡ್ತಾ ಇರೋರಿಗೋಸ್ಕರ ಸ್ಲಮ್ ಬೋರ್ಡಿಂದ ಮನೆಗಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೂ ಅಡ್ಡ ಆಗ್ತಾರೆ. ಈಗ ಆಮೇಲೆ ಎಲ್ ಆರ್ ನಗರದಲ್ಲಿ 1-2 ಬಿಲ್ಡಿಂಗ್ ಸ್ಟಾರ್ಟ್ ಆಗಬೇಕು. ಹೆಚ್ಚು ಕಮ್ಮಿ 600-700 ಮನೆಗಳು, ಅಂದರೆ ಅಲ್ಲಿರೋರ್ಗೇನೆ ಮನೆ ಕೊಡೋದು. ಅದಕ್ಕೆ 600 ಮನೆ ಇದೆ ಅಂತ ಹೊಸಬ್ರು ನಮ್ಮ ಹತ್ರ ಬರೋದು ಬೇಡ. ಮನೆ ಕೊಡಿ ಸ್ವಾಮಿ, ಮನೆ ಕಟ್ತಾ ಇದ್ದೀರಾ ಅಂತ ಎಲ್ಲ ಅಲ್ಲಿರೋರಿಗೆ ಮನೆ ಕೊಡೋದು. ನೀವು ಲೀಡರ್ಗಳು ಯಾರು ಐಡಿಯಾ ಕೊಡಬೇಡಿ. ಆಮೇಲೆ ಎಲ್ಲ ಅಲ್ಲಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಕೊಡೋದು. ಅಲ್ಲೆಲ್ಲ ಇರೋರಿಗೆ ಮನೆ ಕಟ್ಸ್ಕೊಡುವಂಥ ಕಾರ್ಯಕ್ರಮನೂ ನಡೀತಾ ಇದೆ. ಅದು ಇನ್ನೇನು ನಾವೊಂದು ಕಾರ್ಯಕ್ರಮ ರೂಪಿಸಿ ಮಾಡ್ತೀವಿ. ಇವೆಲ್ಲ ನಾವು ಅಭಿವೃದ್ಧಿ ಕೆಲಸ ಕ್ಷೇತ್ರದಲ್ಲಿ ಏನೇನು ಆಗಬೇಕು ಅಂತೇಳಿ ಗುರುತಿಸಿ ಪ್ರತಿಯೊಂದು ಕಡೆನೂ ರಸ್ತೆ ಇರ್ಬೋದು, ರೋಡ್ ಇರ್ಬೋದು, ಅಂದರೆ ಒಳಚರಂಡಿ ಇರ್ಬೋದು, ಮೋರಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ದಾರಿ ದೀಪ ಇರ್ಬೋದು, ಎಲ್ಲ ಕೆಲಸ ನಡೀತಾ ಇದೆ. ನಾನು ಇದೇಳೋದಲ್ಲ, ನಮ್ಮ ನಾಯಕರುಗಳು ನಾವು ಪ್ರತಿನಿತ್ಯ ಇಮಿಡಿಯೇಟ್ ಆಗಿ ತಗೊಂಡು ಬರ್ತಾರೆ. ಈ ಕೆಲಸ ಆಗ್ಬೇಕು, ಆ ಕೆಲಸ ಆಗ್ಬೇಕು ಅಂತೇಳಿ ನಾವೆಲ್ಲ ಒಂದು ಟೀಮ್ ಆಗಿದೆ. ಯಾರು ಒಬ್ಬ ವ್ಯಕ್ತಿ ಕೈಯಲ್ಲಿ ಮಾಡೋಕ್ಕಾಗೋ ಕೆಲಸ ಅಲ್ಲ. ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮುಟ್ಟಲ್ಲ. ನಾವು ಎಲ್ಲರೂ ಸೇರಿಕೊಂಡು ಇದೊಂದು ಟೀಮ್ ವರ್ಕು. ಅದರಲ್ಲಿ ನೀವು ಇದ್ದೀರಾ, ನೀವು ಸೇರಿದ್ರೇ ಅದಾಗೋದು. ಒಳ್ಳೆ ಕೆಲಸ ಮಾಡಿಸುವಂಥ ಕೆಲಸ ನೀವು ಮಾಡಬೇಕು. ಹಾಗಾಗಿ ಬಂಧುಗಳು ಇವೆಲ್ಲ ನಡೀತಾ ಇದೆ. ಇದಕ್ಕೆ ಸಹಕರಿಸಿ ನೀವು ಬೇರೆಯವ್ರಿಗೆ ಹೇಳಬೇಕು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ, ಏನು ಆಗ್ತಾ ಇದೆ ಶಾಂತಿನಗರದಲ್ಲಿ ಅನ್ನೋದನ್ನು ಬೇರೆಯವ್ರಿಗೆ ನೀವು ಹೇಳಬೇಕು. ವಿರೋಧ ಪಕ್ಷದವರು ಜಾತಿ ಧರ್ಮದ ಹೆಸರಲ್ಲಿ ಬರ್ತಾರಲ್ಲ, ಆಗ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು ನೀವು. ಆಗ ಅವ್ರಿಗೆ ಅದು ಅರ್ಥ ಆಗ್ತದೆ. ಹಾಗಾಗಿ ನೀವು ನಮಗೋಸ್ಕರ, ನಮ್ಮ ಪಕ್ಷಕ್ಕೆ, ನಮಗೆ ನಾವು ಮಾಡ್ತಾ ಇರೋವಂಥ ಒಳ್ಳೆ ಕೆಲಸಕ್ಕೆ ನೀವು ಮುಂದೆ ನಿಲ್ಲೋದ್ರಿಂದ ಮಾತ್ರ ನಮಗೆ ಇಲ್ಲಿ ಗೆಲುವು ಸಾಧ್ಯವಾಗ್ತಾ ಇರೋದು. ಇಲ್ಲದೆ ಹೋದರೆ ಗೆಲ್ಲೋದು ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಈ ಪ್ರಯತ್ನ ನಮ್ಮ ಮಕ್ಕಳು ಚೆನ್ನಾಗಿ ಬರಬೇಕು, ಆರೋಗ್ಯವಂತರಾಗಿರಬೇಕು, ಸುಖವಾಗಿ ಬದುಕಬೇಕು. ಮನೆ ಮಾಡ್ತಾ ಇದ್ದೀವಿ, ವಿದ್ಯಾಭ್ಯಾಸಕ್ಕೆ ಮಾಡ್ತಾ ಇದ್ದೀವಿ, ಆಸ್ಪತ್ರೆ ಮಾಡ್ತಾ ಇದ್ದೀವಿ, ಕುಡಿಯೋ ನೀರು, ರಸ್ತೆ, ಯಾವ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾಕೆ ಇವತ್ತೊಂದು ಚಾನ್ಸ್ ಅಂತ ಹೇಳಿ ಇದನ್ನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ, ಎಲ್ಲರೂ ಯಾಕಂದರೆ ಬಂದು ಸುಮಾರು ಜನ ನಮ್ಮ ಕ್ಷೇತ್ರದಿಂದ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಾಗಲಿ ಅಂಥೇಳಿ ಈ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ ನಾನು. ಟಾಟಾ ಸೊಲ್ಲ ಎಲ್ಲರೂ ಆದಷ್ಟು ಬೇಗ ತಗೊಂಡು ಹೋಗುವಂಥದ್ದನ್ನು ಮಾಡಿ, ನಾವು ಎಲ್ಲ ಮತ್ತೆ ಉಪವಾಸ ಬ್ರೇಕ್ ಮಾಡಬೇಕು, ಪ್ರಾರ್ಥನೆ ಮಾಡೋಕ್ಕೆ ಹೋಗಬೇಕು. ಎಲ್ಲ ಟೀಮು ಕೆಲಸ ಮಾಡ್ತಾ ಇರೋರೆಲ್ಲರೂ ಹೋಗ್ಬೇಕಾಗುತ್ತೆ. ಬೇಗ ಬಂದು ತಗೊಂಡು ಹೋಗ್ಬಿಡಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೌಂಟರ್ ಕ್ಲೋಸ್ ಆಗ್ತದೆ. ಹಾಫ್ ಅನ್ ಅವರ್, ಕರೆಕ್ಟ್ 6 ಗಂಟೆಗೆ ಕೌಂಟರ್ ಕ್ಲೋಸ್. ಮಂಜಣ್ಣನ ಏನು ಮಾಡಬೇಕು ಅಂತಿದ್ಯಪ್ಪ ನೀನು ಯಾರು ಮಂಜಣ್ಣನ ಕಡೆವನಾ? ಎಲ್ಲಿರೋದು ನೀನು? ಅದಕ್ಕೆ ಅಂಬೇಡ್ಕರ್ ನಗರದ ನೀನು ಸರಿಯಾಗಿ ಮಂಜಣ್ಣನ ಕೊಡ್ತಾ ಇದ್ದೆ. ಥ್ಯಾಂಕ್ ಯು ಮಾ, ಸೇಮ್ ಟೀಮ್. ಅದೇ ಗುರುಗೆ ನಿನ್ ಗೊತ್ತಿಲ್ಲ, ಗುರು ಕೈಗೆ ಮೈ ಕೊಟ್ರೆ ಏನಾಗುತ್ತೆ ಅಂತ. ನೀನು ಗುರು ಇಲ್ಲ, ನೀನು ದುಶ್ಮನ್ ನೀನು. ಯಾಕಂದ್ರೆ ಪಾಪ ಮಂಜು ಹೆಂಗೋ ತಪ್ಪಿಸ್ಕೊಂಡ್ರೆ ಸಾಕು ಅಂತಿದ್ದಾನೆ. ಗುರು ಮೆಣಸಿನ್ಕಾಯಿ ಹಿಡಿತಾ ಇದೆಯಾ ನೀನು?
ಏನ್ ಮಂಜು ಏನಮ್ಮ ಏನಾಯ್ತು ಕಟ್ಕೊಟ್ಟಿದೀವಲ್ಲ ನಾಗಮ್ಮ ನಗರು ಎಲ್ಲ ಅಮ್ಮ ನಗರಲ್ಲೂ ಮನೆ ಕಟ್ಟಿದೀವಿ ನಾವು ಯಾವ ನಗರನು ಬಿಟ್ಟಿಲ್ಲ ಎಲ್ಲೆಲ್ಲಿ ಇದೆ ಎಲ್ಲೆಲ್ಲಿ ಚಾನ್ಸ್ ಇದೆ ಅಲ್ಲೆಲ್ಲ ಕಟ್ಟಿದೀವಿ ನೀವೇ ಅಲ್ಲ ಅದಕ್ಕೆಲ್ಲ ಸಾಕ್ಷಿ ಯಾರು ನಾವೇ ಹೇಳಕ್ ಮರ್ತೋಗ್ತೀವಿ ಏನ್ ಮೋಹನ್ ಅವ್ರೆ ದೀನ್ ಬಂಧು ನಗರ್ ಅಲ್ಲ ದೀನ್ ಬಂಧು ನಗರು ಗೌತಮ್ಪುರ ನಾಗಮ್ಮ ನಗರು JK ಪುರ ಎಲ್ಲಿ